ಶ್ರೀ ಗಣೇಶಾಯನ್ಮ. ಓಂ ಸಮರ್ಥ ಸದ್ಗುರು ಶ್ರೀ ಸಾಯಿನಾಥಾಯನ್ಮ. ಶ್ರೀ ಸಾಯಿ ಲೀಲಾಮೃತ ಅಧ್ಯಾಯ 12. ದಕ್ಷಿಣೆ. ಸೃಷ್ಟಿಯಲ್ಲಿ ನಿಜವಾಗಿಯೂ ಇರುವುದೆಲ್ಲವೂ ಭಗವಂತನದೇ. ನಮಗೆ ಎಲ್ಲವನ್ನು ಅಯಾಚಿತವಾಗಿ ಪ್ರಸಾದಿಸಿರುವ ಭಗವಂತನೇ ನಮ್ಮ ಮೇಲಿನ ಅನುಗ್ರಹದಿಂದ ಸದ್ಗುರುವಾಗಿ ಸಾಕ್ಷಾತ್ಕರಿಸುತ್ತಾನೆ. ಅವನು ಪ್ರಸಾದಿಸಿದ್ದನ್ನು ಕೃತಜ್ಞತೆಯಿಂದ ಅವನಿಗೆ ಸಮರ್ಪಿಸಿದ್ದೇವೆ ಎನ್ನುವುದನ್ನು ಗುರುತಿಸುವುದೇ ದಕ್ಷಿಣೆಯಲ್ಲಿ ನಾವಿರಿಸಿಕೊಳ್ಳಬೇಕಾದ ಭಾವ. ಆದ್ದರಿಂದ ಬುದ್ಧಿ ಮಾಂದವ್ಯದಿಂದ ಭಕ್ತರು ಮನಸ್ಸು ಬದಲಾಯಿಸಿಕೊಂಡು ಮೊದಲು ಕೊಡಬೇಕು ಎಂದುಕೊಂಡಿದ್ದಕ್ಕಿಂತ ಕಡಿಮೆ ಕೊಟ್ಟಾಗ ಆ ಭಕ್ತ ಮೋಸವನ್ನು ಮಾಡುತ್ತಿದ್ದಾನೆ ಎನ್ನುತ್ತಿದ್ದರು ಸಾಯಿ. ಕೆಲವು ಕ್ಷಣವಾದರೂ ಸರಿ ಮನಸ್ಸನ್ನು ಇಂದ್ರಿಯಗಳನ್ನು ನಿಗ್ರಹಿಸಿ ಏಕಾಗ್ರತೆಯನ್ನು ಹೊಂದುವುದು ಕಷ್ಟ. ಹೀಗಿರುವಾಗ ಸದ್ಗುರುವು ಎಷ್ಟು ಕೃಷಿ ಮಾಡಿ ನಿರಂತರವೂ ಸಹಜವೂ ಆದ ಜ್ಞಾನನಿಷ್ಠೆಯನ್ನು ಸಂಪಾದಿಸಿರಬೇಕು. ಅಂತಹ ಶಕ್ತಿಯಿಂದಲೇ ಅನುಕ್ಷಣವು ಭಕ್ತರ ಕಷ್ಟಗಳನ್ನು ನಿವಾರಿಸುತ್ತಾ ಕೋರಿಕೆಗಳನ್ನು ಈಡೇರಿಸುತ್ತಾ ಪರಮಾರ್ಥವನ್ನು ದೊರಕುವಂತೆ ಮಾಡುತ್ತಾ ಇರಬೇಕಲ್ಲವೇ? ಇದು ತಿಳಿದ ಹೊರತು ಗುರುವಿಗೆ ಕೃತಜ್ಞತೆಯನ್ನು ಹೇಗೆ ತೋರಿಸಬೇಕೋ ಎನ್ನುವುದು ಅರ್ಥವಾಗುವುದಿಲ್ಲ. ಸದ್ಗುರು ನಮ್ಮಿಂದ ಬಯಸುವುದು ಅಂತ ಅವಗಾಹನೆ, ಕೃತಜ್ಞತೆ ಮತ್ತು ಪ್ರೇಮ. ಏಕೆಂದರೆ ಅವುಗಳ ಮುಖಾಂತರ ಮಾತ್ರ ನಾವು ಈ ಭವಸಾಗರವನ್ನು ದಾಟಬಲ್ಲೆವು. ಭಕ್ತರು ಕೇಳಿಕೊಳ್ಳುವುದು ಅಶಾಶ್ವತವಾದ ಲೌಕಿಕ ವಿಷಯಗಳೇ. ಆದರೂ ಅವರು ಅವುಗಳನ್ನು ಒದಗಿಸುತ್ತಾ ಮನಸ್ಸನ್ನು ಆತ್ಮಜ್ಞಾನದ ಕಡೆಗೆ ತಿರುಗಿಸುತ್ತಾರೆ. ಇದಕ್ಕೆ ನಾವು ತೋರುವ ಕೃತಜ್ಞತೆಯೇ ದಕ್ಷಿಣೆ. ಒಂದು ಸಾರಿ ಅನುಭವಕ್ಕೆ ಬಂದ ಭಾವ ಪುನಃ ಚದರಿ ಹೋಗದಂತೆ ನೋಡಿಕೊಳ್ಳುವುದೇ ನಿಜವಾದ ದಕ್ಷಿಣೆ. ಗುರು ತನ್ನ ನಿರಂತರ ತಪಸ್ಸಿನಿಂದ ಕೂಡಿಟ್ಟ ತಪಶಕ್ತಿಯನ್ನು ನಾವು ಅವರ ರಕ್ಷಣೆಯಲ್ಲಿ ಪಡೆಯುತ್ತೇವೆ. ಆದ್ದರಿಂದ ನಾವು ಕೂಡ ಶ್ರಮಿಸಿ ಪ್ರೀತಿಯಿಂದ ಕೂಡಿಟ್ಟ ಧನದಲ್ಲಿ ಸಾಧ್ಯವಾದಷ್ಟನ್ನು ದಕ್ಷಿಣೆಯಾಗಿ ಸಮರ್ಪಿಸುವುದನ್ನು ಧರ್ಮವೆಂದು ಋಷಿಗಳು ಹೇಳಿದ್ದಾರೆ. ಅವರಿಂದ ಪಡೆಯುವ ಲೌಕಿಕವಾದ ಸಹಾಯ ನಮಗೆ ಮಾತ್ರ ಉಪಯೋಗವಾಗುವುದು. ನಾವು ಅವರಿಗೆ ಅರ್ಪಿಸುವ ದಕ್ಷಿಣೆ ಸಕಲ ಜೀವಿಗಳ ಶ್ರೇಯಸ್ಸಿಗೆ ಉಪಯೋಗವಾಗುವುದು. ಅದರ ಫಲ ಕೋಟಿ ಬಾರಿ ಐಹಿಕವಾಗಿಯೂ ಪಾರಮಾರ್ಥಿಕವಾಗಿಯೂ ನಮಗೆ ಸಂಕ್ರಮವಾಗುವುದು, ಪ್ರಗತಿಗೆ ಸಹಾಯಕವಾಗುವುದು. ಆದ್ದರಿಂದ ನಾವು ಸ್ವೀಕರಿಸಿದ್ದಕ್ಕೆ 100ರಷ್ಟು ಒಳ್ಳೆಯದನ್ನು ಮಾಡಬೇಕಾಗುವುದು ಎನ್ನುತ್ತಿದ್ದರು ಬಾಬಾ. ಒಂದು ವೇಳೆ ದಕ್ಷಿಣೆ ಎನ್ನುವುದನ್ನು ದಾನವೆಂದಾಗಿ ಭಾವಿಸಿದರೂ ಆ ದಾನವನ್ನು ಸ್ವೀಕರಿಸಿದವರ ಪ್ರಾಶಸ್ತ್ಯತೆಯನ್ನು ಅನುಸರಿಸಿ ಅದರ ಫಲ ಉಂಟಾಗುವುದೆಂದು ಶಾಸ್ತ್ರ ಹೇಳುತ್ತದೆ. ಹಾಗೆ ಸಾಯಿಗೆ ಸಮರ್ಪಿಸಿದ ದಕ್ಷಿಣೆ ಸಕಲ ದೇವತೆಗಳನ್ನು, ಸತ್ಪುರುಷರಿಗೂ ಮತ್ತು ಸಕಲ ಸೃಷ್ಟಿಗೂ ಪರಮಾತ್ಮನಿಗೂ ಸೇರುತ್ತದೆ. ನಮ್ಮ ಭಾವದ ಗುಣವನ್ನು ಅನುಸರಿಸಿ ನಾವು ಕೊಡುವ ದಕ್ಷಿಣೆಯ ಪ್ರಾಶಸ್ತ್ಯತೆ ನಿರ್ಧಾರವಾಗುವುದು. ಸಾಯಿ ಕೇಳುತ್ತಿದ್ದುದು ಇದೇ ದಕ್ಷಿಣೆ. ಸಾಯಿ ಕೆಲವು ಭಕ್ತರ ಹತ್ತಿರ ತಾವೇ ಕೇಳಿ ಪಡೆದುಕೊಳ್ಳುತ್ತಿದ್ದರು. ಕೆಲವರು ಕೊಟ್ಟರೆ ಮಾತ್ರ ತೆಗೆದುಕೊಳ್ಳುತ್ತಿದ್ದರು. ಕೆಲವರ ಹತ್ತಿರ ತಾವು ಸಾಧುವಾದದ್ದರಿಂದ ಧನ ಸ್ವೀಕಾರ ಸಲ್ಲದೆಂದು ಸೌಮ್ಯವಾಗಿ ನಕಾರ ಮಾಡಿ ತೋರಿಸುತ್ತಿದ್ದರು. ಕೆಲವರು ಕೊಡುವ ದಕ್ಷಿಣೆಯನ್ನು ಕಠೋರವಾಗಿ ನಿರಾಕರಿಸುತ್ತಿದ್ದರು. ಬಾಬಾ ದಕ್ಷಿಣೆ ಕೇಳುವ ರೀತಿಯೂ ಸಹ ವಿಧ ವಿಧವಾಗಿತ್ತು. ಕೆಲವರ ಹತ್ತಿರ ಮೌನವಾಗಿ ಕೈ ಚಾಚುತ್ತಿದ್ದರು. ಕೆಲವರ ಹತ್ತಿರ ದಕ್ಷಿಣೆ ಏನಾದರೂ ಕೊಡುತ್ತೀಯೇನೋ ಎಂದು ಕೇಳುತ್ತಿದ್ದರು. ಯಾರಾದರೂ ಕೊಡದಿದ್ದಲ್ಲಿ ಏನೂ ಆಕ್ಷೇಪಣೆ ಮಾಡುತ್ತಿರಲಿಲ್ಲ. ಅಸತ್ಯವನ್ನು ನುಡಿದರೆ ಬಯಲಿಗೆಳೆಯುತ್ತಿದ್ದರು. ಇಷ್ಟವಿಲ್ಲದೆ ಕೊಟ್ಟದ್ದು ಅಥವಾ ಅನ್ಯಾಯಾರ್ಜಿತವಾದರೆ ಅದನ್ನು ಸ್ವೀಕರಿಸುತ್ತಿರಲಿಲ್ಲ. ಸಾಯಿ ದಕ್ಷಿಣೆಯಲ್ಲಿ ಸ್ವಲ್ಪವನ್ನು ದುನಿಗೆ ಬೇಕಾದ ಕಟ್ಟಿಗೆಯನ್ನು ಕೊಳ್ಳುವುದಕ್ಕೂ ಮಸೀದಿಯಲ್ಲಿಯೂ ದೇವಸ್ಥಾನಗಳಲ್ಲಿಯೂ ಹಚ್ಚುವ ದೀಪದ ಎಣ್ಣೆಗೂ ಖರ್ಚು ಮಾಡುತ್ತಿದ್ದರು. ಉಳಿದ ಹಣವನ್ನೆಲ್ಲ ಸಾಯಂಕಾಲವಾಗುವ ಹೊತ್ತಿಗೆ ಭಿಕ್ಷುಕರಿಗೆ, ಸಾಧುಗಳಿಗೆ ಹಂಚಿಬಿಡುತ್ತಿದ್ದರು. ಇದನ್ನೆಲ್ಲ ತಿಳಿಯದವರು ಸಾಯಿ ಭಕ್ತರ ಹತ್ತಿರ ಹಣ ಸುಲಿಯುತ್ತಿದ್ದಾರೆಂದು ಅಪಪ್ರಚಾರ ಮಾಡುತ್ತಿದ್ದರು. ಭಕ್ತರು ತಮ್ಮ ಅಪಸ್ತಮಯದಲ್ಲಿ ದೇವರುಗಳಿಗೆ ಏನಾದರೂ ಹರಿಸಿಕೊಂಡು ಕಷ್ಟ ನಿವಾರಣೆಯಾದ ಮೇಲೆ ಮರೆತರೆ ಬಾಬಾ ಅವರ ಹತ್ತಿರ ಆ ದುಡ್ಡನ್ನು ಪಡೆದು ಅವರನ್ನು ಋಣ ವಿಮುಕ್ತರನ್ನಾಗಿ ಮಾಡುತ್ತಿದ್ದರು. ಒಮ್ಮೊಮ್ಮೆ ಅವರು ಕೇಳುವ ಹಣ ಆಧ್ಯಾತ್ಮಿಕ ಸತ್ಯವನ್ನು ಸೂಚಿಸುವ ಹಾಗೆ ಕಾಣುತ್ತಿತ್ತು. ರಘುವೀರ್ ಪುರಂದರೆಯ ಹತ್ತಿರ ಯಾವಾಗಲೂ 2 ರೂಪಾಯಿಗಳನ್ನು ಮಾತ್ರವೇ ಕೇಳುತ್ತಿದ್ದರು. ಆತನೊಂದು ಸಾರಿ ಅದಕ್ಕೆ ಕಾರಣವೇನೆಂದು ಕೇಳಿದಾಗ, ನನಗೆ ಬೇಕಾಗಿರುವುದು ದುಡ್ಡಲ್ಲ, ನಿಷ್ಠೆ, ಸಬೂರಿ ಎಂದರು. ಸಾಯಿ ಬಾಬಾ, ನಾನು ಅವೆರಡನ್ನೂ ಎಂದೋ ನಿಮಗೆ ಸಮರ್ಪಿಸಿದ್ದೇನೆ ಎಂದ ಪುರಂದರೆ. ನೀನು ಅವುಗಳನ್ನು ಸಮರ್ಪಿಸಲಿಲ್ಲ. ನಿನ್ನ ಭಕ್ತಿ ನಿಶ್ಚಯವಾಗಿಲ್ಲ. ನೀನು ನನ್ನನ್ನು ದೃಢವಾಗಿ ಹಿಡಿದುಕೊಂಡರೆ ನಾನು ನಿನ್ನ ಹಿಂದೆ ಇರುತ್ತೇನೆ ಎಂದರು. ಬ್ರಹ್ಮ ಸತ್ಯವಾದದ್ದರಿಂದ ಸತ್ಯಕ್ಕೆ ದೂರವಾದವನು ಪರಬ್ರಹ್ಮ ಸ್ವರೂಪಕ್ಕೂ ದೂರವಾದಂತೆಯೇ ಸರಿ. ಬಾಬಾ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟರೆ ಅಸತ್ಯದ ಅವಶ್ಯಕತೆಯೇ ಇರುವುದಿಲ್ಲವಲ್ಲವೇ? ಒಂದು ಸಾರಿ ನಿರುದ್ಯೋಗಿಯಾಗಿದ್ದ ನಾರ್ಕೆ ಶಿರಡಿಯಲ್ಲಿ 1 ವರ್ಷವಿದ್ದನು. ಆಗ ಪ್ರತಿ ಸಾರಿಯೂ ಆತನನ್ನು ಸಾಯಿ 15 ರೂಪಾಯಿ ಕೇಳಲಾರಂಭಿಸಿದರು. ಒಂದು ಸಾರಿ ಅವನು, ಸಾಯಿ, ನನಗೇನು ಕೆಲಸ ಸಿಕ್ಕಿಲ್ಲ, ಸರಿಯಾದ ಬಟ್ಟೆ ಬರೆಗಳೂ ಇಲ್ಲ, ನಾನು ದಿನವೂ ನಿಮಗೆ ಹೇಗೆ 15 ರೂಪಾಯಿಯನ್ನು ಸಮರ್ಪಿಸಬಲ್ಲೆ
ಎಂದನು. ನಿನ್ನ ಪರಿಸ್ಥಿತಿ ನನಗೆ ಗೊತ್ತು. ನೀನು ಓದುತ್ತಿರುವ ಯೋಗ ವಾಸಿಷ್ಠದಲ್ಲಿನ ತತ್ವ ಸಿದ್ಧಾಂತದ ಪಾಠ ನಿನ್ನ ಮನಸ್ಸಿನಲ್ಲಿ ನೆಲೆಯೂರಬೇಕು. ಪ್ರಪಂಚದಲ್ಲಿ ಜೀವಿಸುತ್ತಾ ಇದ್ದರೂ ವಿಷಯಗಳಲ್ಲಿ ನಿಸ್ಸಂಗವಾಗಿ ಇರಬೇಕೆಂದು ನನ್ನ ಭಾವನೆ ಎಂದರು ಸಾಯಿ. ಗುರುಬೋಧೆಯ ಸಾರವನ್ನು ಗ್ರಹಿಸಿ ಅದರ ಪ್ರಕಾರ ನಮ್ಮ ಚಿಂತನೆಗಳನ್ನು ನಡವಳಿಕೆಗಳನ್ನು ಸ್ಮರಿಸಿಕೊಂಡಾಗಲೇ ನಾವು ನಿಜವಾಗಿಯೂ ಗುರುವನ್ನು ಆಶ್ರಯಿಸಿದ್ದಕ್ಕೆ ಗುರುತು. ಹಾಗಿಲ್ಲದಿದ್ದಲ್ಲಿ ಅದು ಮಿಥ್ಯಾಭಕ್ತಿ ಆಗೋದು. ದಹಾನು ನಿವಾಸಿ ಉದ್ದವೇಶ್ ಜ್ಞಾನೇಶ್ವರಿ ಪಾರಾಯಣ ಮಾಡುತ್ತಿದ್ದನೇ ಹೊರತು ಆತನಿಗೆ ಅದರ ಅರ್ಥ ದೂರವಾಗಿತ್ತು. ಬಾಬಾ ಹೇಳಿದರೆ ಮಾತ್ರ ಪುನಃ ಪಾರಾಯಣ ಮಾಡುವುದೇ ಹೊರತು ಇಲ್ಲವಾದರೆ ಮಾಡಬೇಕೆಂದುಕೊಳ್ಳಲಿಲ್ಲ. ಅವನು ಶಿರಡಿಯಲ್ಲಿದ್ದಾಗಲೆಲ್ಲ ಬಾಬಾ ಅವನನ್ನು ದಿನವೂ 11 ರೂಪಾಯಿ ಕೇಳುತ್ತಿದ್ದರು. ಆತ ಕ್ರಮವಾಗಿ 10 ದಿನ ಕೊಟ್ಟನು. ಆಮೇಲೆ ಒಂದು ದಿನ ಅವನು, ಬಾಬಾ, ನನ್ನ 11 ಅಂದರೆ ಜ್ಞಾನೇಯಗಳನ್ನು 5 ಕರ್ಮೇಂದ್ರಿಯಗಳು 5 ಮತ್ತು ಮನಸ್ಸು ಇವುಗಳನ್ನಾಗಲೇ ಸಮರ್ಪಿಸಿದ್ದೇನೆ ಎಂದನು. ಅವುಗಳನ್ನು ಸಮರ್ಪಿಸಲು ನೀನಾರು? ಅವುಗಳೆಂದೋ ನನ್ನವಾಗಿವೆ ಎಂದನು. ಬಾಪು ಸಾಹೇಬ್ ಜೋಗ ಹತ್ತಿರವಿದ್ದ ಏಕನಾಥ ಭಾಗವತವನ್ನು ತರಿಸಿ ಅದರಲ್ಲಿ 11ನೇ ಅಧ್ಯಾಯವನ್ನು ತೆಗೆದು ಅದನ್ನು ಜಾಗೃತಿಯಾಗಿ ಓದಬೇಕೆಂದರು. ಆತ್ಮ ಸಮರ್ಪಣೆಯಾದ ಮೇಲೆ ನಾನು ಸಮರ್ಪಿಸಿದ್ದೇನೆ ಎನ್ನುವುದು ಹೇಗೆ ಸಾಧ್ಯ? ಹಾಗೆಂದ ಕೂಡಲೇ ಅವು ತನ್ನವೇ ಎನ್ನುವ ಭಾವವಿದ್ದಂತಾಯಿತಲ್ಲವೇ? ದೀಕ್ಷಿತ ಒಂದು ಸಾರಿ ಏಕನಾಥ್ ಭಾಗವತದಲ್ಲಿ ಆತ್ಮ ಸಮರ್ಪಣೆಗೆ ಸಂಬಂಧಪಟ್ಟ ಶ್ಲೋಕವನ್ನು ಓದುತ್ತಿದ್ದನು. ಆಗ ಸಾಯಿ ಅವನಿಂದ 16.5 ರೂಪಾಯಿಗಳನ್ನು ತೆಗೆದುಕೊಂಡು ಬರಬೇಕೆಂದು ಡ್ಯೂಟಿಯನ್ನು ಕಳಿಸಿದರು. ಬಾಬಾ ನಿಜವಾಗಿಯೂ ಕೇಳಿದ್ದು ತಾನು ಆ ಶ್ಲೋಕವನ್ನು ಜಾಗೃತಿಯಾಗಿ ಓದಿ ಅರ್ಥ ಗ್ರಹಿಸಬೇಕೆಂದು ದೀಕ್ಷಿತಿಗೆ ತೋಚಿತು. ಅದಕ್ಕೆ ಮುಂಚೆ ಅವನು ಲೆಕ್ಕ ಹಾಕಿದ ತತ್ವಗಳು ಇವು: ತ್ರಿಕರ್ಣಗಳು 3, ಇಂದ್ರಿಯಗಳು 10, ಬುದ್ಧಿ 1, ಅಹಂಕಾರ 1, ತನ್ನ ಪ್ರಕೃತಿ ಅರ್ಥ, ಒಟ್ಟು 15. ಸಾಯಿ ಕೇಳಿದ್ದು ದಕ್ಷಿಣೆಯ ಅರ್ಥವನ್ನು ಸರಿಯಾಗಿ ಗ್ರಹಿಸಬೇಕೆಂದಿರಬೇಕೆಂದುಕೊಂಡು ಬಾಬಾನನ್ನು ಪ್ರಾರ್ಥಿಸಿ ಆ ಶ್ಲೋಕವನ್ನು ಮತ್ತೊಮ್ಮೆ ಓದಿದನು. ಏಕನಾಥ ಮೇಲೆ ಹೇಳಿದವುಗಳ ಜೊತೆ ಚಿತ್ತವನ್ನು ಒಂದು ತತ್ವವನ್ನಾಗಿ ಪರಿಗಣಿಸಿದ್ದಾನೆ. ಒಟ್ಟು 16. ಅದೇ ಸಾಯಿ ಕೇಳಿದ್ದು. ಒಂದು ಸಾರಿ ದೀಕ್ಷಿತ ಒಂದು ವೇದಾಂತ ಗ್ರಂಥವನ್ನು ಓದುತ್ತಿದ್ದನು. ಅದರಲ್ಲಿ ಬ್ರಹ್ಮವೇ ಸತ್ಯವೆಂದು, ನಾಮರೂಪಗಳಿಂದ ಕಾಣಬರುವ ಜಗತ್ತು ಮಿಥ್ಯವೆಂದು ಹೇಳಿದೆ. ಅದರಲ್ಲಿ ನಗಗಳನ್ನು ಅಂದರೆ ಆಭರಣಗಳನ್ನು ಜಗತ್ತಿಗೂ ಬಂಗಾರವನ್ನು ಬ್ರಹ್ಮಕ್ಕೂ ಹೋಲಿಸಿದ್ದಾರೆ. ಬ್ರಹ್ಮವು ಸತ್ಯವಾದರೆ ಅದರ ರೂಪವಾದ ಜಗತ್ತು ಮಿಥ್ಯೆ ಹೇಗಾಗುವುದು ಎನ್ನುವ ಪ್ರಶ್ನೆ ಅವನಿಗೆ ಅರ್ಥವಾಗಲಿಲ್ಲ. ಆಗ ಅವನು ಸಾಯಿಯನ್ನು ಪ್ರಾರ್ಥಿಸಿದ. ಆಗಲೇ ಸಾಯಿಯೂ ಸಹ ಅವನನ್ನು 100 ರೂಪಾಯಿ ದಕ್ಷಿಣೆ ಕಳಿಸಬೇಕೆಂದು ಹೇಳಿ ಕಳಿಸಿದರು. ಅವನಿಗೆ ತಕ್ಷಣವೇ ಸ್ಫುರಣೆಯಾದದ್ದು ಇದು: ವೇದಾಂತ ಈ ಜಗತ್ತಿಲ್ಲವೆಂದು ಹೇಳುತ್ತಿಲ್ಲ. ಜಗತ್ತು ಎನ್ನುವ ನಾಮರೂಪಗಳು ನಶಿಸುವುದೆಂದು, ಅದಕ್ಕೆ ಆಧಾರವಾದದ್ದು ನಿತ್ಯವೆಂದು ಮಾತ್ರ ಹೇಳುತ್ತದೆ. ಬಾಬಾ ಕೇಳಿದ 100ರಲ್ಲಿ 1 ಇಲ್ಲದೆ ಹೋದರೆ ಸೊನ್ನೆಗಳ ಇರುವಿಕೆ ಇಲ್ಲದಂತೆ. ನಿತ್ಯವಾದ ಸದ್ವಸ್ತುವಿಗೆ ಅನ್ಯವಾಗಿ ಬೇರೆ ಬೇರೆ ರೂಪಗಳಿರುವವೆಲ್ಲವೂ ಒಂದು ಸೊನ್ನೆಯನ್ನು ತೋರಿಸುತ್ತದೆ. ಹೆಸರುಗಳಿಲ್ಲವೆಂದು ಇನ್ನೊಂದು ಸೊನ್ನೆ ತೋರಿಸುತ್ತದೆ. ನಿತ್ಯ ವಸ್ತುವನ್ನು 1 ಸೂಚಿಸುತ್ತದೆ. ಒಂದು ದಿನ ರೇಗೆ ತನ್ನ ಜೇಬಿನಲ್ಲಿ 100 ರೂಪಾಯಿಗಳನ್ನಿಟ್ಟುಕೊಂಡು ಬಾಬಾ ದರ್ಶನ ಮಾಡಲು ಬಂದನು. ಸಾಯಿ ಅವನ ಹತ್ತಿರ ಮೊದಲು 40, ಆಮೇಲೆ 40, ಪುನಃ 20 ಹೀಗೆ ದಕ್ಷಿಣೆಯನ್ನು ತೆಗೆದುಕೊಂಡು ಪುನಃ 40 ರೂಪಾಯಿ ಕೇಳಿದರು. ಅವನು ತನ್ನ ಹತ್ತಿರ ದುಡ್ಡಿಲ್ಲವೆಂದಾಗ ಶ್ಯಾಮ ಹತ್ತಿರ ಕೇಳಿ ತೆಗೆದುಕೊಂಡು ಬಾ ಎಂದು ಹೇಳಿ ಕಳಿಸಿದರು. ಆಗ ಶ್ಯಾಮ ಹೀಗೆ ಹೇಳಿದ: ಅವರು ಕೇಳುವುದು ದುಡ್ಡಲ್ಲ, ನಿನ್ನ ಮನಸ್ಸು, ಬುದ್ಧಿ, ಕಾಲ ಮತ್ತು ಆತ್ಮವನ್ನು. ಮತ್ತೆ ಅವರು ಈ ಸಾರಿ ದೀಕ್ಷಿತ ಹತ್ತಿರಕ್ಕೆ ಕಳಿಸಿದರು. ಅವನು ನಿನ್ನ ಹತ್ತಿರ ದುಡ್ಡಿಲ್ಲವೆಂದು ಇನ್ನೊಬ್ಬರನ್ನು ಯಾಚಿಸುವುದು ಅಗೌರವವೆಂದು ಕೊಳ್ಳಕೂಡದು ಎನ್ನುವ ಪಾಠವನ್ನು ಸಾಯಿ ಹೇಳಿಕೊಡುತ್ತಿದ್ದಾರೆ ಎಂದನು. ಆಮೇಲೆ ಬಾಬಾ ಅವನನ್ನು ಚಂದೋರ್ಕರ್ ಹತ್ತಿರಕ್ಕೆ ಕಳಿಸಿದರು. ಆತ ಸಾಯಿ ಕೇಳಿದಾಗ, ನಮ್ಮ ಹತ್ತಿರ ದುಡ್ಡಿಲ್ಲದೆ ಹೋಗುವುದು ಮನಸ್ಸಿಗೆ ಬಾಧೆಯನ್ನುಂಟು ಮಾಡುವುದು. ಅದಕ್ಕೋಸ್ಕರವೇ ಸ್ವಲ್ಪ ದುಡ್ಡನ್ನು ಕೋಪರ್ಗಾಂವ್ನಲ್ಲಿಟ್ಟು ನನ್ನ ಹತ್ತಿರ ಮುಗಿದು ಹೋದಾಗ ಅಲ್ಲಿಂದ ತರಿಸಿಕೊಳ್ಳುತ್ತೇನೆ ಎಂದನು. ಈ ವಿಷಯವನ್ನು ಕೇಳಿದ ಕೂಡಲೇ ಸಾಯಿ ಆತನನ್ನು ಕರೆಯಿಸಿ ಮೊದಲು 40, ಆಮೇಲೆ 40, ಪುನಃ 20 ಹೀಗೆ ಅವನಿಂದ ತೆಗೆದುಕೊಂಡರು. ಆತ ಕೋಪರ್ಗಾಂವ್ನಿಂದ ದುಡ್ಡು ತರಿಸಿಕೊಳ್ಳುವುದರೊಳಗೆ ಪುನಃ ದಕ್ಷಿಣೆಯನ್ನು ಕೇಳಿದರು. ಸಾಯಿ ನಾನಾ ಸಾಹೇಬ್ ಪೇಚಾಡಿಕೊಂಡನು. ಭಕ್ತಿ ಪ್ರಧಾನವೇ ಹೊರತು ಯುಕ್ತಿಯಲ್ಲವೆಂದು ಸಾಯಿ ಆತನಿಗೆ ಹೇಳಿದರು. ಒಂದು ಸಾರಿ ತಾರ್ಕಾಡ್ನ ಹೆಂಡತಿಯನ್ನು 6 ರೂಪಾಯಿ ಕೇಳಿದರು ಬಾಬಾ. ಅವಳ ಗಂಡ ಅದರರ್ಥ ಹೀಗೆಂದು ಹೇಳಿದರು: ಅವರು ಕೇಳಿದ್ದು ಷಡ್ವರ್ಗಗಳನ್ನು ಬಿಡು ಎಂದು. ಆಕೆ ಮಸೀದಿಗೆ ಹೋದಾಗ ಸಾಯಿ ಪುನಃ ದಕ್ಷಿಣೆ ಕೇಳಿದರು. ಆಕೆ ಅವುಗಳನ್ನು ಸಮರ್ಪಿಸಿದ್ದಾಯಿತೆಂದು ಹೇಳಿದ ಕೂಡಲೇ ಆ ಸ್ಥಿತಿ ನಶಿಸಿ ಹೋಗದಂತೆ ನೋಡಿಕೊ ಎಂದರು. ಹಾಗೆ ಸದ್ಭಾವನೆಗಳನ್ನು ಉಳಿಸಿಕೊಂಡಲ್ಲಿ ನಿಜವಾದ ದಕ್ಷಿಣೆ ಸಮರ್ಪಿಸಿದಂತೆ. ಸಾಯಿ ಬಿ.ವಿ. ದೇವ್ ಹತ್ತಿರ 14 ಸವರನ್ ತೆಗೆದುಕೊಂಡ ಮೇಲೂ ಸಹ ನೀನು 4 ಕೊಟ್ಟಿದ್ದರೂ ಬಾಬಾಗೆ ಸೇರಿರುವುದು ಒಂದೇ ಎಂದರು.
ಭಕ್ತನೆಷ್ಟು ಸಾರಿ ತನ್ನ ಅಂತಃಕರಣ ಚತುಷ್ಟಯಗಳನ್ನು ಭಗವಂತನಿಗೆ ಅರ್ಪಿಸಿದರೂ ಅವನಿಗೆ ಸೇರಿರುವುದು ಆತ್ಮ ಒಂದೇ. ಒಂದು ಸಾರಿ 4-6 ಜನಗಳ ಜೊತೆ ಸಾಯಿ ಭಕ್ತರಾಗಿದ್ದ ರಘು ಎನ್ನುವನಿಗೂ ಸಹ ಜೈಲು ಶಿಕ್ಷೆ ವಿಧಿಸಲಾಯಿತು. ಅವನು ಬರೆದುಕೊಂಡ ಅಪೀಲು ಮೇನೋ ನೋಡಿ ಚಂದೋರ್ಕರ್, ದೀಕ್ಷಿತ ಮೊದಲಾದವರು ಅವನ ಮೇಲಿರುವ ಕೇಸು ಬಹಳ ಬಲವಾಗಿರುವುದರಿಂದ ಅಪೀಲು ಹೋಗುವುದರಲ್ಲಿ ಲಾಭವಿಲ್ಲವೆಂದು ಹೇಳಿದರು. ಆಗ ಅವನನ್ನು ದುಮಾಲ್ ಹತ್ತಿರಕ್ಕೆ ಕಳಿಸಿದರು. ನಿಜವಾಗಿಯೂ ಯಾವ ಆಶಾಜನಕ ನಿರೀಕ್ಷೆಗೆ ಅವಕಾಶವಿಲ್ಲದಿದ್ದರೂ ಕೇವಲ ಸಾಯಿಯ ಆದೇಶವೆಂದುಕೊಂಡು ದುಮಾಲ್ ಅಹಮದ್ ನಗರದ ಮ್ಯಾಜಿಸ್ಟ್ರೇಟರ್ ಹತ್ತಿರ ವಿಚಾರ ಮಾಡಿದನು. ಅದೇ ರಾತ್ರಿ ರಘುವಿಗೆ ಸಾಯಿ ಕನಸಿನಲ್ಲಿ ಕಂಡು, ನಾಳೆ ನಿಮಗೆಲ್ಲ ಬಿಡುಗಡೆಯಾಗುವುದು, ದುಃಖಿಸಬೇಡ ಎಂದು ಹೇಳಿದರು. ಆಶ್ಚರ್ಯವೇನೆಂದರೆ ಕೆಳಗಿನ ಕೋರ್ಟಿನ ರೆಕಾರ್ಡ್ಗಳನ್ನು ತರಿಸಿದೆಯೇ ಆ ಕೋರ್ಟಿನಲ್ಲಿ ಅಪೀಲಾಗಲಿ ವಿಚಾರಣೆಯಾಗಲಿ ಜರಗದೆಯೇ ಅದು ಕೇವಲ ಗ್ರಾಮದ ಗಾದೆಯಿಂದಾದ ಆರೋಪವೆಂದು ನಿರ್ಧಾರಿಸಿ ಮ್ಯಾಜಿಸ್ಟ್ರೇಟರು ಅಪಾದಿತರೆಲ್ಲರನ್ನೂ ಬಿಡುಗಡೆ ಮಾಡಿದರು. ಇದು ನ್ಯಾಯಾಲಯದ ಚರಿತ್ರೆಯಲ್ಲಿ ಅಪೂರ್ವವಾದದ್ದು. ರಘು ದುಮಾಲ್ಗೆ 100 ರೂಪಾಯಿಗಳನ್ನು ಸಲ್ಲಿಸಿದನು. ತಕ್ಷಣವೇ ದುಮಾಲ್ ಶಿರಡಿಗೆ ಬಂದನು. ಸಾಯಿ ಆ ದುಡ್ಡನ್ನೆಲ್ಲ ದಕ್ಷಿಣೆಯಾಗಿ ತೆಗೆದುಕೊಂಡು ರಘು ಬಿಡುಗಡೆಯಾದದ್ದು ತಮ್ಮ ಕೃಪಾಬಲದಿಂದಲೇ ಎಂದು ಸೂಚಿಸಿದರು. ಹಾಗೆಯೇ ಸಾಯಿ ದುಮಾಲ್ನ ಹತ್ತಿರ ಒಂದು ಸಾರಿ 50 ರೂಪಾಯಿಗಳು ದಕ್ಷಿಣೆ ಕೇಳಿದರು. ಅವನು ತನ್ನ ಹತ್ತಿರ ದುಡ್ಡಿಲ್ಲವೆಂದಾಗ ಸಾಟೆ ಹತ್ತಿರದಿಂದ ಕೇಳಿ ತೆಗೆದುಕೊಂಡು ಬಾ ಎಂದರು. ಅದಕ್ಕೆ ಮುಂಚೆ ಸಾಟೆ ತನ್ನ ಪೆನ್ಷನ್ಗಳನ್ನು 50 ರೂಪಾಯಿಗಳಷ್ಟು ಹೆಚ್ಚಿಸಬೇಕೆಂದು ಸರ್ಕಾರಕ್ಕೆ ಅರ್ಜಿ ಹಾಕಿಕೊಂಡಿದ್ದನು. ಸಾಟೆ ಸಂತೋಷವಾಗಿ 50 ರೂಪಾಯಿಗಳನ್ನು ದುಮಾಲ್ಗೆ ಕೊಟ್ಟನು. ಆ ದಿನವೇ ಅವನು ಪೆನ್ಷನ್ನನ್ನು ಹೆಚ್ಚಿಸಿರುವುದಾಗಿ ಸರ್ಕಾರ ಆದೇಶ ಮಾಡಿತ್ತು. ಭಕ್ತರ ಬಾಧೆಗಳನ್ನು ತೀರಿಸಲು ಕೂಡ ಬಾಬಾ ದಕ್ಷಿಣೆ ಕೇಳುತ್ತಿದ್ದರು. ಒಂದು ಸಾರಿ ಅವರು ದಕ್ಷಿಣೆ ಕೇಳಿದರೆ ಒಬ್ಬ ಪೊಲೀಸ್ ಆಫೀಸರು ತನ್ನ ಹತ್ತಿರ ದುಡ್ಡಿಲ್ಲವೆಂದರು. ನಿನ್ನ ಪರ್ಸಿನಲ್ಲಿ 50 ರೂಪಾಯಿಗಳೆಂದರು ಬಾಬಾ. ಆತ ಬೆಕ್ಕಸರಿಯಾಗಿ ಆ ದುಡ್ಡನ್ನು ಸಮರ್ಪಿಸಿದನು. ಸಾಯಿ ಅದರಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ಮಿಕ್ಕಿದ್ದು ನಿನಗೆ ಬೇಕಾಗುವುದು ಎಂದರು. ಆ ಪೊಲೀಸ್ ಆಫೀಸರ್ ಯಾವುದೋ ತೊಂದರೆಗೆ ಸಿಕ್ಕಿ ಹಾಕಿಕೊಂಡು ಅದರಿಂದ ಬಿಡಿಸಿಕೊಳ್ಳಲು ಆ ದುಡ್ಡು ಖರ್ಚಾಯಿತು. ಕಷ್ಟ ನಿವಾರಣೆಯಾದ ನಂತರ ಅಷ್ಟು ಹಣವನ್ನು ಸಾಯಿಗೆ ದಕ್ಷಿಣೆಯಾಗಿ ಸಮರ್ಪಿಸಿದನು. ಪ್ರಾಯಶಃ ಅವನು ಮೊದಲೇ ಈ ಕೆಲಸವನ್ನು ಮಾಡಿದ್ದರೆ ಅವನು ಈ ಬೋನೆಗೀಡಾಗುತ್ತಿರಲಿಲ್ಲ. ಒಬ್ಬ ಭಕ್ತ ದಕ್ಷಿಣೆ ಕೊಡಬೇಕೆಂದು 2 ರೂಪಾಯಿಗಳನ್ನು ಜೇಬಿನಲ್ಲಿಟ್ಟುಕೊಂಡನು. ಆದರೆ ಅವನು ಸಾಯಿಗೆ 1 ರೂಪಾಯಿ ಮಾತ್ರ ಕೊಟ್ಟನು. ಸಾಯಿ ನಗುತ್ತಾ, ಎಷ್ಟು ಮೋಸ! ಮೊದಲು ಈ ಫಕೀರನ 2 ರೂಪಾಯಿಗಳನ್ನು ಜೇಬಿನಲ್ಲಿಟ್ಟುಕೊಂಡು ಸಹ 1 ರೂಪಾಯಿ ಮಾತ್ರ ಕೊಡುತ್ತಾನೆ. ಮಿಕ್ಕ ದುಡ್ಡು ಬೇರೆ ಜೇಬಿನಲ್ಲಿದೆ ಅಲ್ಲವೇ? ಅವನು ಆಶ್ಚರ್ಯಪಟ್ಟನು. ಸಾಯಿ ಕೇಳುತ್ತಿದ್ದ ದಕ್ಷಿಣೆ ಒಂದೊಂದು ಸಾರಿ ಭವಿಷ್ಯತ್ತನ್ನು ನಿಗೂಢವಾಗಿ ಸೂಚಿಸುತ್ತಿತ್ತು. 5 ರೂಮುಗಳ ಭವನವೊಂದನ್ನು ಕಟ್ಟಿಸಬೇಕೆಂದುಕೊಂಡು ಸಾಯಿ ದರ್ಶನಕ್ಕೆ ಬಂದನು ದೇವ. ಆಗ ಬಾಬಾ ನೆಲದ ಮೇಲೆ 25 ಗೀಟೆಗಳನ್ನು ಎಳೆಯುತ್ತಾ, ರೂಮಿಗೊಂದು ರೂಪಾಯಿಯಂತೆ 25 ರೂಪಾಯಿ ಕೊಡು ಎಂದರು. ಆತ ಅದನ್ನು ಸಮರ್ಪಿಸಿದ. ಅದೇನಾಶ್ಚರ್ಯ, ಕಡೆಗೆ ಅವನು ಕಟ್ಟಿದ್ದು 25 ಕೋಟಿಗಳ ಭವನ. ಹಾಗೆಯೇ 1912ರಲ್ಲಿ ಒಂದು ದಿನ ಪೊಲೀಸ್ ಇನ್ಸ್ಪೆಕ್ಟರ್ ಸೋಮನಾಥ್ ಹತ್ತಿರ ಸಾಯಿ 10 ರೂಪಾಯಿ ದಕ್ಷಿಣೆ ತೆಗೆದುಕೊಂಡರು. ಅಂದಿನಿಂದ ಅವನ ತಿಂಗಳ ಸಂಬಳದಲ್ಲಿ 10 ರೂಪಾಯಿಗಳ ಬಡ್ತಿ ಆಯಿತೆಂದು 6 ತಿಂಗಳ ತರುವಾಯ ಅವನಿಗೆ ಸರ್ಕಾರದಿಂದ ಕಾಗದ ಬಂದಿತು. ನಾಚನೆ ಶಂಕರರಾವ್ ಇಬ್ಬರು ನಮಸ್ಕರಿಸಿದ ಕೂಡಲೇ ಬಾಬಾ 15 ರೂಪಾಯಿ ದಕ್ಷಿಣೆ ಕೇಳಿದರು. ನಾಚನೆ ತನ್ನ ಹತ್ತಿರ ದುಡ್ಡಿಲ್ಲವೆಂದನು. ತಕ್ಷಣವೇ ಸಾಯಿ 30 ರೂಪಾಯಿಗಳನ್ನು ಕೊಡೆಂದರು. ಅದೇ ನೆವ ಎತ್ತಿದ ನಾಚನೆ ಸಾಯಿ 64 ರೂಪಾಯಿ ಕೇಳಿದರು. ಆಗ ಅವನು, ಬಾಬಾ, ನಾವು ಬಡವರು, ಅಷ್ಟೊಂದು ಕೊಡಲಾರೆ ಎಂದು ಬೇಡಿಕೊಂಡನು. ಆಗ ಸಾಯಿ ಅದನ್ನು ಇತರರಿಂದ ಸಂಗ್ರಹಿಸಿ ಕೊಡು ಎಂದರು. ಬಾಬಾ ಮಾತಿನ ಅರ್ಥ ಅವನಿಗಾಗಲಿಲ್ಲ. ಆಗ ಬಹಳ ದಿನಗಳಾದ ಮೇಲೆ 1916ರಲ್ಲಿ ಬಾಬಾಗೆ ಕಾಯಿಲೆ ಆದಾಗ ಬಾಬಾಗೆ ಆರೋಗ್ಯ ಸುಧಾರಿಸಲೆಂದು ಸಪ್ತಾಹ ಅನ್ನದಾನಕ್ಕೋಸ್ಕರ ನಾಚನೆ ಶಂಕರರಾವ್ ಚಂದ ಎತ್ತಿದರು. ಅವರು ಶೇಖರಿಸಿದ ಹಣ ಸರಿಯಾಗಿ 64 ರೂಪಾಯಿಗಳಾಗಿದ್ದವು. ಸಾಯಿ ಪವಿತ್ರರಾಗಿರುವವರ ಹತ್ತಿರ ಮಾತ್ರ ದಕ್ಷಿಣೆ ಕೇಳುತ್ತಿದ್ದರು, ತೆಗೆದುಕೊಳ್ಳುತ್ತಿದ್ದರು. ಯಾರೋ ಪರಸ್ತ್ರೀಯನ್ನು ಇಟ್ಟುಕೊಂಡಿದ್ದ ಸುಖರೋಗ ಬಾಧೆಯಿಂದ ಬಾಧೆ ಪಡುತ್ತಿದ್ದ ಒಬ್ಬ ವ್ಯಕ್ತಿ ಶಿರಡಿಗೆ ಬಂದು ಬಾಬಾಗೆ 50 ರೂಪಾಯಿಯನ್ನು ಕೊಡಲು ಹೋದನು. ಸಾಯಿ ಕೋಪದಿಂದ, ನಿನ್ನ ದುಡ್ಡು ನನಗೆ ಬೇಡ, ನೀನಿಟ್ಟುಕೊಂಡಿರುವ ಒಳಗೆ ಕೊಡು ಎಂದನು. ಆತ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಹೊರಟು ಹೋದನು. ಒಂದು ಸಾರಿ ದಕ್ಷಿಣೆಯ ವಿಷಯವಾಗಿ ಸಾಯಿ, ನಾನು ಯಾರಿಂದಲಾದರೂ 1 ರೂಪಾಯಿ ದಕ್ಷಿಣೆ ತೆಗೆದುಕೊಂಡರೆ ಅದಕ್ಕೆ 10ರಷ್ಟು ವಾಪಸ್ಸು ಮಾಡಬೇಕಾಗಿ ಬರುವುದು. ನಾನೆಂದಿಗೂ ಸುಮ್ಮನೆ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ. ಆ ಫಕೀರ ತೋರಿಸಿದವರ ಹತ್ತಿರವೇ ಸ್ವೀಕರಿಸುತ್ತೇನೆ. ಅವರು ದಕ್ಷಿಣೆಯ ರೂಪದಲ್ಲಿ ಪುಣ್ಯವನ್ನು ನೆಟ್ಟು ಅನಂತರ ಸಮೃದ್ಧಿಯಾಗಿ ಫಲವನ್ನು ಹೊಂದುತ್ತಾರೆ. ಸಿರಿ ಸಂಪದಗಳು ಧರ್ಮವನ್ನು ಸಾಧಿಸುವುದಕ್ಕೋಸ್ಕರವೇ ಇರುವುದು. ಕೇವಲ ಸುಖಕ್ಕೋಸ್ಕರ ಅದನ್ನು ವ್ಯಯ ಮಾಡಿದರೆ ಅದು ವ್ಯರ್ಥವೇ ಸರಿ. ಇಲ್ಲಿಯವರೆಗೂ ಧರ್ಮವನ್ನು ಮಾಡಿರುವುದರಿಂದಲೇ ಈಗ ಸಂಪತ್ತನ್ನು ಪಡೆಯುತ್ತಿರುವಿರಿ. ಅದು ಭಗವಂತ ದಯಪಾಲಿಸಿದ್ದಾದ್ದರಿಂದ ಭಗವಂತನಿಗೆ ಸ್ವಲ್ಪವಾದರೂ ಕೊಡುವುದರಿಂದ ಭಕ್ತಿ ಜ್ಞಾನಗಳು ವೃದ್ಧಿಯಾಗುವು. ನಾನು ಮಾಡುವುದೇನಿದೆ, ಇದರಲ್ಲಿ ಒಂದನ್ನು ತೆಗೆದುಕೊಂಡು ಅದರ 10ರಷ್ಟು ಹಿಂದಕ್ಕೆ ಕೊಡುತ್ತಿದ್ದೇನೆ ಎಂದರು ಬಾಬಾ. ಜಯ ಜಯ ಸಾಯಿನಾಥಾಯ ನಮಃ.